ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವಿವತ್ತು ನೋಡೋಣ ರೈಟ್ಸ್ ಆಫ್ ಪ್ರಿಸನರ್ಸ್, ಕೈದಿಗಳ ಹಕ್ಕುಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ನಾನು ಈ ಒಂದು ಟಾಪಿಕ್ ಅನ್ನ ಪ್ರೀವಿಯಸ್ ಕ್ವಶನ್ ಅಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆನ ನೋಡಿಬಿಟ್ಟು ನಾನು ಈ ಒಂದು ಟಾಪಿಕ್ ಅನ್ನ ಇವತ್ತು ತಗೊಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರೀವಿಯಸ್ ಕ್ವಶನ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತ ನೋಡೋಣ ಬನ್ನಿ. ನೀವು ನೋಡಬಹುದು ಕ್ವಶನ್ ನಂಬರ್ 2, ಡಿಸ್ಕಸ್ ದ ರೈಟ್ಸ್ ಆಫ್ ದ ಪ್ರಿಸನರ್ಸ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಅಡಿಯಲ್ಲಿ ಕೈದಿಗಳ ಹಕ್ಕುಗಳನ್ನ ಚರ್ಚಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ನಾವು ಈ ಒಂದು ಕ್ವಶನ್ ಆಧಾರದಲ್ಲಿ ಈ ಒಂದು ಟಾಪಿಕ್ ಅನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸಂವಿಧಾನದ ಅಡಿಯಲ್ಲಿ ಭಾರತದ ಕೈದಿಗಳ ಹಕ್ಕುಗಳ ಬಗ್ಗೆ ಮತ್ತು ಕೈದಿಗಳ ಹಕ್ಕುಗಳ ಬಗ್ಗೆ ಕೂಡ ನಾನು ಟಾಪಿಕ್ ಅನ್ನು ತಗೊಳ್ತಾ ಇದ್ದೇನೆ. ಅಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಓನ್ಲಿ ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಕೈದಿಗಳ ಹಕ್ಕುಗಳ ಬಗ್ಗೆ ಮಾತ್ರ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಅಷ್ಟೇ ಮಾತ್ರ ಬರೀಬೇಕು ಎಕ್ಸಾಮ್ ಅಲ್ಲಿ. ಇಷ್ಟು ಇಲ್ಲೆಲ್ಲ ಏನ್ ಕೊಟ್ಟಿದ್ದೀನಲ್ಲ ಇದೆಲ್ಲ ನಾನು ವೇರಿಯಸ್ ಅದರ್ ರೈಟ್ಸ್ ಮತ್ತೆ ರೈಟ್ಸ್ ಆಫ್ ಪ್ರಿಸನರ್ಸ್ ಇವೆಲ್ಲವನ್ನ ಬರಿಬಾರ್ದು. ಅವ್ರು ಕೇಳೋದೇನು, ಓನ್ಲಿ ಭಾರತದ ಸಂವಿಧಾನದ ಅಡಿಯಲ್ಲಿ ಕೈದಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಕೇಳಿದ್ರೆ ಅಷ್ಟು ಮಾತ್ರ ಬರಬೇಕು. ಹಾಗಾಗಿ ಇಲ್ಲಿ ನಾನು ಕಂಪ್ಲೀಟ್ ಆಗಿ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾ ಗೊತ್ತಾಗಲ್ಲ. ಕೇಳಿದ್ರು ಕೂಡ ಎಲ್ಲಾನು ಬರಿಬಹುದು. ಮೊದಲಿಗೆ ನೋಡೋಣ ರೈಟ್ಸ್ ಆಫ್ ಪ್ರಿಸನರ್ಸ್, ಕೈದಿಗಳ ಹಕ್ಕುಗಳ ಬಗ್ಗೆ. ಅಗೇನ್ಸ್ಟ್ ಸಾಲಿಟರಿ ಕನ್ಫೈನ್ಮೆಂಟ್, ಏಕಾಂತ ಬಂಧನ ವಿರುದ್ಧದ ಹಕ್ಕು. ರೈಟ್ ಅಗೇನ್ಸ್ಟ್ ಇನ್ಹ್ಯೂಮನ್ ಬಿಹೇವಿಯರ್ ಅಂಡ್ ಟಾರ್ಚರ್, ಅಮಾನವೀಯ ನಡವಳಿಕೆ ಮತ್ತು ಚಿತ್ರಹಿಂಸೆಯ ವಿರುದ್ಧದ ಹಕ್ಕು. ರೈಟ್ ಟು ಸ್ಪೀಡಿ ಟ್ರಯಲ್, ಅಂದ್ರೆ ತ್ವರಿತ ವಿಚಾರಣೆಯ ಹಕ್ಕು. ಇಂಟರ್ವ್ಯೂ ವಿತ್ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಅಂಡ್ ಲಾಯರ್ಸ್, ಅಂದ್ರೆ ಸ್ನೇಹಿತರು, ಕುಟುಂಬ ಸಂಬಂಧಿಕರು ಮತ್ತು ವಕೀಲರೊಂದಿಗೆ ಭೇಟಿಯಾಗುವಂತಹ ಒಂದು ಹಕ್ಕು. ವೇರಿಯಸ್ ಅದರ್ ರೈಟ್ಸ್, ರೈಟ್ ಅಗೇನ್ಸ್ಟ್ ಹ್ಯಾಂಡ್ ಕಫಿಂಗ್, ರೈಟ್ ಟು ಬೇಲ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಅಪೀಲ್, ರೈಟ್ ಟು ರಿಲೀಸ್ ಆನ್ ಡ್ಯೂ ಡೇಟ್, ರೈಟ್ ಟು ಎಜುಕೇಶನ್, ರೈಟ್ ಟು ರೀಸನೇಬಲ್ ವೇಜ್ ಫಾರ್ ವರ್ಕ್. ವಿವಿಧ ಇತರ ಹಕ್ಕುಗಳು ಅಂದ್ರೆ ಕನ್ನಡ ನೋಡೋಣ. ಕೈಕುಟ್ಟುವಿಕೆ ವಿರುದ್ಧದ ಹಕ್ಕು. ಮೇಲ್ಮನಿ ಬಾಕಿ ಇರುವಾಗ ಜಾಮೀನು ಪಡೆಯುವಂತಹ ಹಕ್ಕು. ನಿಗದಿತ ದಿನಾಂಕದಂದು ಬಿಡುಗಡೆಗೊಳ್ಳುವಂತಹ ಹಕ್ಕು. ಶಿಕ್ಷಣ ಪಡೆಯುವ ಹಕ್ಕು. ಕೆಲಸಕ್ಕೆ ಸಮಂಜಸವಾದ ವೇತನ ಪಡೆಯುವಂತಹ ಹಕ್ಕು. ನಾವೀಗ ನೋಡಬಹುದು ಆರ್ಟಿಕಲ್ 14, 19, 21 ಇದು ಸಂವಿಧಾನದ ಅಡಿಯಲ್ಲಿ ಬರ್ತಕ್ಕಂಥ ಕೈದಿಗಳ ಹಕ್ಕುಗಳ ಬಗ್ಗೆ ಹೇಳ್ತಿದೆ ಸ್ನೇಹಿತರೆ. ನಾವೀಗ ನೋಡೋಣ ಒಂದೊಂದಾಗಿ ಅದ್ರ ಬಗ್ಗೆ ಎಕ್ಸ್ ಮಾಡ್ತಾ ಹೋಗ್ತೀನಿ. ಪರಿಚಯದು ಕೇಂಬ್ರಿಡ್ಜ್ ನಿಘಂಟಿನ ಅಡಿಯಲ್ಲಿ ಕೈದಿ ಈ ಪದವನ್ನ ಶಿಕ್ಷೆಯಾಗಿ ಜೈಲಿನಲ್ಲಿ ಇರಿಸಲಾಗಿರುವಂತಹ ವ್ಯಕ್ತಿ ಎಂದು ವ್ಯಾಖ್ಯಾನಿಸುತ್ತದೆ. ಅವರ ಇಚ್ಛೆಗೆ ವಿರುದ್ಧವಾಗಿ ಅವರ ಸ್ವತಂತ್ರವನ್ನು ಕಸಿದುಕೊಳ್ಳುವ ಕೈದಿ ಎಂದು ವಿವರಿಸಲಾಗಿದೆ. ಅಲ್ಲದೆ ಸಾಂವಿಧಾನಿಕ ಕಾನೂನಿನ ಅಡಿಯಲ್ಲಿ ಕೈದಿಗಳ ಹಕ್ಕು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾನೂನು ಯಾರಿಗೂ ಹಾನಿಯಾಗದಂತೆ ಖಚಿತಪಡಿಸಿಕೊಳ್ಳಲು ಪ್ರತಿ ರಾಜ್ಯ ಮತ್ತು ವ್ಯಕ್ತಿಯ ಮೇಲೆ ಇರುವಂತಹ ಕರ್ತವ್ಯಗಳನ್ನ ವ್ಯಾಖ್ಯಾನಿಸುತ್ತದೆ ಸ್ನೇಹಿತರೆ. ಹಾಗೆ ನಾವು ನೋಡೋಣ ಮುಂದೆ ಪಾಯಿಂಟ್ಸ್ಗಳನ್ನ ಹೋಗೋಣ. ಈಗ ನೋಡೋಣ ಕೈದಿ ಎಂದರೇನು. ವಾಟ್ ಈಸ್ ಅ prisoners? In simple term, as a prisoner is a person held in jail or prison because they have committed an act prohibited by the law of the country. ಸರಳವಾಗಿ ಹೇಳುವುದಾದ್ರೆ, ದೇಶದ ಕಾನೂನಿನ ನಿಷೇಧಿಸಲಾದಂತಹ ಕೃತ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಜೈಲಿನಲ್ಲಿ ಅಥವಾ ಕಾರಾಗೃಹದಲ್ಲಿ ಬಂದಿಯಾಗಿಡುವುದಕ್ಕೆ ನಾವು ಕೈದಿ ಅಂತ ಕರಿತೀವಿ. ಈ ದೇಶದ ನೆಲದ ಕಾನೂನಿನ ವಿರುದ್ಧವಾಗಿ ನಡೆದಿರ್ತಕ್ಕಂತಹ ಕೃತ್ಯಕ್ಕೆ ಆತನನ್ನ ನಾವು ಗೃಹ ಬಂಧನದಲ್ಲಿಡುವುದು ಮತ್ತೆ ಜೈಲಲ್ಲಿ ಇಡುವುದನ್ನ ನಾವು ಇಲ್ಲಿ ಆತನನ್ನ ಕೈದಿ ಅಂತ ಕರಿತೀವಿ. ಇದು ವಾಟ್ ಈಸ್ ಪ್ರಿಸನರ್. ಈಗ ನೋಡೋಣ ರೈಟ್ಸ್ ಆಫ್ ಪ್ರಿಸನರ್ಸ್. ಮೊದಲನೆಯ ಅಂಶ ಏಕಾಂತ ಬಂಧನದ ವಿರುದ್ಧದ ಹಕ್ಕು. ಇಲ್ಲಿ ನಾವು ನೋಡೋಣ ಸುನಿಲ್ ಬಾತ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್. ಈ ಒಂದು ಪ್ರಕರಣದಲ್ಲಿ ಏನ್ ಹೇಳಿದಪ್ಪ ಅಂತಂದ್ರೆ, ವೇರ್ ಬೈ ದ ಹಾನರಬಲ್ ಕೋರ್ಟ್ ಹೆಲ್ಡ್ ದಟ್ ದ ಇಂಪೋಸಿಷನ್ ಆಫ್ ಸಾಲಿಟರಿ ಕನ್ಫೈನ್ಮೆಂಟ್ ಕ್ಯಾನ್ ಓನ್ಲಿ ಬಿ ಮೇಡ್ ಇನ್ ಎಕ್ಸೆಪ್ಷನಲ್ ಕೇಸ್ ವೇರ್ ದ ಪ್ರಿಸನರ್ಸ್ ಆಫ್ ಸಚ್ ವೈಲೆಂಟ್ or dangerous nature that segregation is necessary. Court also observed that keeping prisoners in bar fetters day and night reduce him to animal and is mentally detrimental to him. ಈ ಒಂದು ಪ್ರಕರಣದಲ್ಲಿ ಸುನಿಲ್ ಬಾತ್ರಾ ಮತ್ತು ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಪ್ರಕರಣದಲ್ಲಿ ಕೋರ್ಟ್ ಏನ್ ಹೇಳಿದೆಪ್ಪ ಅಂತ ನೋಡೋದಾದ್ರೆ, ಯಾರು ಡೇಂಜರಸ್ ಆಗಿರ್ತಕ್ಕಂಥ ಕೃತ್ಯವನ್ನು ಮಾಡಿರ್ತಾರೋ ಅಂತವರನ್ನು ನೀವು ಏಕಾಂತ ಬಂಧನದಲ್ಲಿ ಹಿಡಿ ಅಂತ ಹೇಳಿದೆ. ಹಾಗೆ ಸಣ್ಣ ಪುಟ್ಟ ಮಾಡಿರತಕ್ಕಂಥ ಕೈದಿಗಳನ್ನು ನೀವು ಏಕಾಂತ ಬಂಧನದಲ್ಲಿಡುವುದರಿಂದ ಆತನ ಮೇಲೆ ಮಾನಸಿಕವಾಗಿ ಹಾನಿಯಾಗ್ತದೆ. ಆತ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಹಾಗಾಗಿ ಡೇಂಜರಸ್ ಕೃತ್ಯ ಮಾಡಿರ್ತಕ್ಕಂಥದ್ದು, ಅಪಾಯಕಾರಿಯಾಗಿರ್ತಕ್ಕಂಥ ಕೃತ್ಯ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಏಕಾಂತ ಬಂಧನದಲ್ಲಿ ಇಡುವುದರಿಂದ ಸಾಧಾರಣ ಮಾಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಂತ ಪರಿಣಾಮ ಬೀರುವುದಿಲ್ಲ. ಹಾಗಾಗಿ ನೀವು ಇಬ್ಬರನ್ನ ಒಟ್ಟಿಗೆ ಸೇರಿಸಿ ಬಿಟ್ಟಾಗ ಅಲ್ಲಿ ಸಮಸ್ಯೆ ಉಂಟಾಗ್ತವೆ. ಯಾರಾದ್ರೂ ಒಬ್ಬರ ಮೇಲೆ ದಬ್ಬಳಕೆ ಮಾಡಬಹುದು ಅಥವಾ ಏನಾದ್ರೂ ಸಮಸ್ಯೆ ಉಂಟಾಗಬಹುದು. ಹಾಗಾಗಿ ನೀವು ಡೇಂಜರ್ ಇರತಕ್ಕಂಥ ವ್ಯಕ್ತಿಯನ್ನು ನೀವು ಏಕಾಂತ ಬಂಧನದ ಇಡಿ ಅಂತ ಕೂಡ ಈ ಒಂದು ಪ್ರಕರಣದಲ್ಲಿ ಹೇಳಿದೆ ಸ್ನೇಹಿತರೆ. ಅಂದ್ರೆ ಆ ಒಂದು ಪೊಲಿಟಿಷಿಯನ್ಸ್ಗೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರಿಗೆ ಒಂದು ಸೂಚನೆ ಕೂಡ ಕೊಟ್ಟಿದೆ ಸ್ನೇಹಿತರೆ. ಕೈದಿಗಳ ಹಕ್ಕುಗಳ ಬಗ್ಗೆ ಎರಡನೇ ಅಂಶ ರೈಟ್ಸ್ ಅಗೇನ್ಸ್ಟ್ ಇನ್ಹ್ಯೂಮನ್ ಬಿಹೇವಿಯರ್ ಅಂಡ್ ಟಾರ್ಚರ್, ಅಮಾನವೀಯ ನಡವಳಿಕೆ ಮತ್ತು ಚಿತ್ರ ಹಿಂಸೆ ವಿರುದ್ಧದ ಹಕ್ಕು.
ಇಲ್ಲಿ ನೋಡಬಹುದು ಡಿ ಕೆ ಬಸ್ಸು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದಪ್ಪ ಅಂತ ನೋಡೋದಾದ್ರೆ, ದ ಸುಪ್ರೀಂ ಕೋರ್ಟ್ ಇಂಡಿಯಾ ಅಬ್ಸರ್ವ್ ದ ಪ್ರಾಬ್ಲಮ್ ಆಫ್ ದ ಕಸ್ಟಡಿಯಲ್ ಟಾರ್ಚರ್ ಅಂಡ್ ಇಶ್ಯೂಡ್ ವೇರಿಯಸ್ ಗೈಡ್ಲೈನ್ ಟು ಡೀಲ್ ವಿತ್ ಸಚ್ ಹೀನಿಯಸ್ ಟಾರ್ಚರ್ ಇನ್ ಕಸ್ಟಡಿ. ಈ ಒಂದು ಡಿ ಕೆ ಬಸ್ ಪ್ರಕರಣದಲ್ಲಿ ಕಸ್ಟಡಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಯಾವ ರೀತಿ ಟಾರ್ಚರ್ ಮಾಡ್ತಾರೆ ಅಂತ ಕೂಡ ಕೋರ್ಟು ಗಮನಕ್ಕೆ ತಂದಿದೆ. ಹಾಗಾಗಿ ಈ ಒಂದು ಪ್ರಕರಣವನ್ನ ಆಲಿಸತಕ್ಕಂತಹ ಕೋರ್ಟು ಅವರಿಗೆ ಒಂದು ಮಾರ್ಗಸೂಚಿಯನ್ನು ಕೊಡ್ತದೆ. ನೀವು ಈ ರೀತಿ ಚಿತ್ರಾಂಶನ ಕೊಡಬಾರದು, ಅವರಿಗೆ ಈ ರೀತಿ ನೀವು ಥರ್ಡ್ ಡಿಗ್ರಿ ಪನಿಷ್ಮೆಂಟ್ ಅನ್ನು ಕೊಡಬಾರದು ಅಂತ ಈ ಒಂದು ಪ್ರಕರಣದಲ್ಲಿ ಹೇಳಿದೆ ಸ್ನೇಹಿತರೆ. ಹಾಗೆ ರಘುವೀರ್ ಸಿಂಗ್ ವಿರುದ್ಧ ಬಿಹಾರ ರಾಜ್ಯ ಸುಪ್ರೀಂ ಕೋರ್ಟ್ ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತದೆ. ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಲಾಕಪ್ ಚಿತ್ರಹಿಂಸೆಯಿಂದಾಗಿ ಶಂಕಿತ ವ್ಯಕ್ತಿಯ ಸಾವಿಗೆ ಕಾರಣವಾಗಿರತಕ್ಕಂಥ ಪೊಲೀಸ್ ಅಧಿಕಾರಿಗೆ ಜೀವಾವಧಿ ಶಿಕ್ಷೆಯನ್ನು ಕೂಡ ಇಲ್ಲಿ ಎತ್ತಿಡಿಯುವ ಮೂಲಕ ಈ ಒಂದು ಪ್ರಕರಣಕ್ಕೆ ಅವರು ಒಂದು ನಾಂದಿಯನ್ನು ಹಾಡಿದ್ದಾರೆ ಸ್ನೇಹಿತರೆ. ಹಾಗೆ ಇನ್ನೊಂದು ಕಿಶೋರ್ ಸಿಂಗ್ ವಿರುದ್ಧ ರಾಜಸ್ಥಾನ್ ರಾಜ್ಯವು ಪೊಲೀಸರಿಂದ 3ನೇ ಹಂತದ ವಿಧಾನವನ್ನ ಕೂಡ ಬಳಸುವುದರಿಂದ, ಅಂದ್ರೆ ಥರ್ಡ್ ಡಿಗ್ರಿ ವಿಧಾನವನ್ನು ಬಳಸುವುದರಿಂದ ಆ ಒಂದು ಕೈದಿಯ ಹಕ್ಕು ಉಲ್ಲಂಘನೆ ಆಗ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆರ್ಟಿಕಲ್ 21 ಉಲ್ಲಂಘನೆ ಮಾಡಲಾಗುತ್ತೆ ಅಂತ ಈ ಒಂದು ಪ್ರಕರಣದಲ್ಲಿ ನಾವು ನೋಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ ಸ್ನೇಹಿತರೆ, ರೈಟ್ ಟು ಸ್ಪೀಡಿ ಟ್ರಯಲ್. ಇಲ್ಲಿ ಒಬ್ಬ ಕೈದಿಗೆ ತನ್ನ ಪ್ರಕರಣವನ್ನ ತ್ವರಿತವಾಗಿ ವಿಚಾರಣೆ ಮಾಡಿಸುವಂತ ಒಂದು ಹಕ್ಕನ್ನು ಕೂಡ ಹೊಂದಿದ್ದಾನೆ ಸ್ನೇಹಿತರೆ. ನ್ಯಾಯ ವಿಳಂಬ, ನ್ಯಾಯ ನಿರಾಕರಣೆಯಾಗಿದೆ, ಆರೋಪ ಸಾಬೀತಾಗುವವರೆಗೂ ಕೂಡ ಆರೋಪಿ ತಪ್ಪಿತಸ್ಥನಲ್ಲ. ಸುದೀರ್ಘ ನ್ಯಾಯಾಂಗ ಪ್ರಕ್ರಿಯೆ ಹೆಸರುವಾಸಿಯಾಗಿರುವಂತಹ ಭಾರತೀಯ ನ್ಯಾಯಾಂಗವು ಅನೇಕ ಬಾರಿ ಆರೋಪಿಗಳಿಗೆ ಚಿತ್ರಹಿಂಸೆಗೆ ಕಾರಣವಾಗುತ್ತದೆ. ಜಾಮೀನು ನೀಡಲು ವಿಳಂಬ, ಕಸ್ಟಡಿಯಲ್ಲಿ ಚಿತ್ರಹಿಂಸೆ ಈ ವಿಷಯಗಳನ್ನು ತ್ವರಿತ ವಿಚಾರಣೆಯ ಅಗತ್ಯವನ್ನು ಹುಟ್ಟುಹಾಕುತ್ತವೆ. ತ್ವರಿತ ವಿಚಾರಣೆಯಲ್ಲಿ ಕೂಡ ಅನೇಕ ದೇಶಗಳಲ್ಲಿ ಪ್ರಸಿದ್ಧ ಮಾನವ ಹಕ್ಕುಗಳು. AR ಆಂಟುಲಿ ವರ್ಸಸ್ RS ನಾಯಕ ಪ್ರಕರಣದಲ್ಲಿ ಗೌರವಾನ್ವಿತ ನ್ಯಾಯಾಲಯವು ತನಿಖೆ, ವಿಚಾರಣೆ ಮತ್ತು ಮೇಲ್ಮನವಿ ಇತ್ಯಾದಿಗಳ ಎಲ್ಲ ಹಂತಗಳಲ್ಲಿ ತ್ವರಿತ ವಿಚಾರಣೆಯ ಹಕ್ಕುಗಳನ್ನು ವ್ಯಕ್ತಿಗೆ ಲಭ್ಯವಿದೆ ಎಂದು ಕೂಡ ಹೇಳಿದೆ ಸ್ನೇಹಿತರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಒಬ್ಬ ಕೈದಿಗೆ ತನ್ನ ವಿಚಾರಣೆಯನ್ನ ತ್ವರಿತವಾಗಿ ಮಾಡಬೇಕು ಅಂತ ಕೇಳುವಂತಹ ಹಕ್ಕು ಕೂಡ ಇದೆ. ಸೊ ಈ ರೀತಿ ಡಿಲೇ ಮಾಡುವುದರಿಂದ ಆರೋಪಿಗೆ ಇನ್ನಷ್ಟು ಚಿತ್ರಹಿಂಸೆ ಆಗ್ತದೆ. ಹಾಗೆ ಅವನ ಕಸ್ಟಡಿಯಲ್ಲಿ ಕೂಡ ತನ್ನ ಚಿತ್ರಹಿಂಸೆ ಕೊಡ್ತಾರೆ. ಸೊ ಹಾಗಾಗಿ ಆತ ತನ್ನ ಹಕ್ಕನ್ನ ಕೇಳುವಂತ, ಅಂದ್ರೆ ಈ ಪ್ರಕರಣವನ್ನ ತ್ವರಿತವಾಗಿ ವಿಚಾರಣೆ ಮಾಡಲಿಕ್ಕೆ ಮತ್ತು ಅದನ್ನ ಬೇಲನ್ನು ತೆಗೆದುಕೊಳ್ಳುವಂತ ಒಂದು ಹಕ್ಕನ್ನು ಕೂಡ ಇಲ್ಲಿ ಆತನಿಗೆ ಕೊಡಲಾಗಿದೆ ಸ್ನೇಹಿತರೆ. ಈಗ ಇನ್ನೊಂದು ಅಂಶ, ರೈಟ್ ಟು ಹ್ಯಾವ್ ಇಂಟರ್ವ್ಯೂ ವಿತ್ ದ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಅಂಡ್ ಲಾಯರ್ಸ್. ಸ್ನೇಹಿತರು, ಕುಟುಂಬದ ಸದಸ್ಯರು, ಸಂಬಂಧಿಕರು ಮತ್ತು ಇತರೆ ಸಂಬಂಧಿಕರನ್ನ ಮಾತನಾಡಿಸುವಂತ ಒಂದು ಹಕ್ಕನ್ನು ಕೂಡ ಇಲ್ಲಿ ಕೈದಿ ಕೊಡಲಾಗಿದೆ ಸ್ನೇಹಿತರೆ. ಸೊ ನಾವು ನೋಡಬಹುದು ಆರ್ಟಿಕಲ್ 22 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ ವಿತ್ ದ ರೈಟ್ ಆಫ್ ದ ಪ್ರಿಸನರ್ಸ್ ಟು ಬಿ ಪ್ರೆಸೆಂಟೆಡ್ ಬೈ ಅ ಲೀಗಲ್ practitioner and right to be informed about the charges he has been detained under. The Indian court in various cases has improved the scope of such right available. In the case of Hussenar Khatun versus Home Secretary Bihar, the Supreme Court held that it is a constitutional right of an accused to be presented by a lawyer or to say have a legal aid. If by any reasons that accused is unable to get a legal aid, then it's the responsibility of the state to provide such a service to the client. ಭಾರತೀಯ ಸಂವಿಧಾನದ 27ನೇ ವಿಧಿಯ ಪ್ರಕಾರ ಕೈದಿಯನ್ನ ಕಾನೂನು ವೃತ್ತಿಗಾರರಿಂದ ಹಾಜರುಪಡಿಸುವ ಹಕ್ಕನ್ನು ಮತ್ತು ಆತನನ್ನ ಬಂಧಿಸಿರುವಂತಹ ಆರೋಪಗಳ ಬಗ್ಗೆ ತಿಳಿಸುವ ಹಕ್ಕನ್ನು ಕೂಡ ತಿಳಿಸುತ್ತದೆ. ಒಂದು ಆರೋಪಿನ ನಾವು ಬಂಧಿಸಿದಾಗ ಆ ಒಂದು ಯಾವ ಕಾರಣಕ್ಕಾಗಿ ನನ್ನ ಬಂಧಿಸ್ತಾ ಇದ್ದೀರಿ ಅಂತ ಕೇಳುವಂತ ಹಕ್ಕನ್ನು ಕೂಡ ಆ ಕೈದಿ ಕೊಡಲಾಗಿದೆ ಸ್ನೇಹಿತರೆ. ಹಾಗೆ ನ್ಯಾಯಾಲಯಗಳು ಲಭ್ಯವಿರುವಂತಹ ಹಕ್ಕಿನ ವ್ಯಾಪ್ತಿಯನ್ನು ಕೂಡ ಸುಧಾರಿಸಿವೆ. ಹುಸೇನಾರ್ ಖಾತೂರ್ ವಿರುದ್ಧ ಗೃಹ ಕಾರ್ಯದರ್ಶಿ ಬಿಹಾರ ಪ್ರಕರಣದಲ್ಲಿ ಆರೋಪಿಗೆ ವಕೀಲರು ಹಾಜರುಪಡಿಸುವುದು ಅಥವಾ ಯಾವುದೇ ಕಾರಣದಿಂದ ಆರೋಪಿ ಕಾನೂನು ನೆರವು ಪಡೆಯಲು ಸಾಧ್ಯವಾಗದಿದ್ದರೆ ಕಾನೂನು ನೆರವು ನೀಡುವುದು ಸಂವಿಧಾನಿಕ ಹಕ್ಕು. ಅಂದ್ರೆ ಲೀಗಲ್ ಏಡ್ ಅನ್ನು ಕೊಡ್ತೀವಲ್ಲ ಆರೋಪಿಗಳಿಗೆ, ಈಗ ಸ್ವಂತ ಖರ್ಚುಗಳಿಂದ ಲಾಯರ್ ಇಟ್ಕೊಳ್ಳಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಕಡೆಯಿಂದನೇ ಕೂಡ ಆತನ ಒಬ್ಬ ಸರ್ಕಾರಿ ವಕೀಲರ ನೇಮಕ ಮಾಡಬೇಕು ಅಂತ ಕೂಡ ಅಲ್ಲಿ ಹೇಳಲಾಗ್ತದೆ. ಸೊ ಹಾಗಾಗಿ ಸರ್ಕಾರಿ ವಕೀಲರನ್ನು ಪಡೆಯುವಂತಹ ಹಕ್ಕನ್ನು ಕೂಡ ಇಲ್ಲಿ ಕೈದಿ ಕೊಡಲಾಗಿದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಅಂಶವನ್ನು ಹೇಳಿದ್ದಾರೆ. ಈಗ ನಾವು ನೋಡೋಣ ಸಂವಿಧಾನದ ಅಡಿಯಲ್ಲಿ ಭಾರತದ ಕೈದಿಗಳ ಹಕ್ಕು. ರೈಟ್ಸ್ ಆಫ್ ದ ಪ್ರಿಸನರ್ಸ್ ಇನ್ ಇಂಡಿಯಾ ಅಂಡರ್ ದ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 14 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಲ್ಲಿ ನಾವು ನೋಡಬಹುದು ಸಂವಿಧಾನದ 14ನೇ ವಿಧಿ, ಕೈದಿಗಳು ಇತರ ನಾಗರಿಕರಂತೆ ಪೌಷ್ಟಿಕಾಹಾರ, ಪ್ರವೇಶ ಸೇರಿದಂತೆ ಮೂಲಭೂತ ಮಾನವ ಹಕ್ಕುಗಳಿಗೆ ಅರ್ಹರಾಗಿರುತ್ತಾರೆ. ಸಂವಿಧಾನದ 14ನೇ ವಿಧಿಯು ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನಿನ ಸಮಾನ ರಕ್ಷಣೆಯನ್ನು ಕೂಡ ಖಾತರಿಪಡಿಸುತ್ತದೆ. ಎಲ್ಲ ವ್ಯಕ್ತಿಗಳನ್ನು ಸಮಾನವಾಗಿ ಪರಿಗಣಿಸಬೇಕು ಎಂದು ಇಲ್ಲಿ ಹೇಳಲಾಗಿದೆ ಸ್ನೇಹಿತರೆ. ಅಂದ್ರೆ ಸಂವಿಧಾನದ 14ನೇ ವಿಧಿಯು ಕೈದಿಗಳನ್ನ ನಾವು ಕೈದಿಗಳಂತೆ ನೋಡಬಾರ್ದು, ಆತರ ಒಬ್ಬ ನಾಗರಿಕನಂತೆ ಕಾಣಬೇಕು, ಆತನಿಗೆ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವಂತಹ ಹಕ್ಕನ್ನು ಕೂಡ ಕೊಡಲಾಗಿದೆ. ಹಾಗೆ ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನರು, ಆತನನ್ನು ನಾವು ಕೂಡ ಎಲ್ಲ ವ್ಯಕ್ತಿಗಳನ್ನು ಕೂಡ ಸಮಾನವಾಗಿ ಕಾಣಬೇಕು ಅಂತ ಈ ಒಂದು ಸಂವಿಧಾನದ ವಿಧಿ ಇಲ್ಲಿ ನಮಗೆ ಹೇಳಿದ್ರೆ ಸ್ನೇಹಿತರೆ.
ಆರ್ಟಿಕಲ್ 21 ಇನ್ನೊಂದು ಹೇಳ್ತದೆ ರೈಟ್ ಟು ಲೈಫ್ ಅಂದ್ರೆ ಜೀವಿಸುವಂತ ಹಕ್ಕು. ಹಾಗೆ ಇನ್ನೊಂದು ರೈಟ್ ಟು ಪರ್ಸನಲ್ ಲಿಬರ್ಟಿ. ಸೊ ನಾವು ನೋಡಬಹುದು ರೈಟ್ ಟು ಲೈಫ್ ಗ್ಯಾರಂಟೀಸ್ ಎವ್ರಿ ಪರ್ಸನ್ಸ್ ರೈಟ್ ಟು ಲೈಫ್ ವಿಚ್ ಈಸ್ ಅ ಫಂಡಮೆಂಟಲ್ ಅಂಡ್ ಇನ್ಹೆರೆಂಟ್ ಹ್ಯೂಮನ್ ರೈಟ್. ಇಟ್ ಇಸ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ಫ್ರಮ್ ದ ಆರ್ಬಿಟ್ರರಿ ಆಕ್ಷನ್ಸ್ ಆರ್ decisions that could result in the loss of life. This right implies not only the right to physical existence but also the right to live with the human dignity. It restricts the state's power to take a life except in the accordance with a lawful and just process. ಸೊ ನಾವು ನೋಡಬಹುದು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಬದುಕುವ ಹಕ್ಕನ್ನು ಕೂಡ ಇಲ್ಲಿ ಖಾತ್ರಿಪಡಿಸುತ್ತದೆ. ಇದು ಮೂಲಭೂತ ಮತ್ತು ಅಂತರ್ಗತ ಮಾನವ ಹಕ್ಕು. ಇದು ಅನಿಯಂತ್ರಿತ ಕ್ರಮಗಳು ಅಥವಾ ಜೀವ ಹಾನಿಗೆ ಕಾರಣವಾಗುವ ನಿರ್ಧಾರಗಳಿಂದ ವ್ಯಕ್ತಿಗಳನ್ನು ಕೂಡ ರಕ್ಷಿಸುತ್ತದೆ. ಭೌತಿಕ ಅಸ್ತಿತ್ವದ ಹಕ್ಕನ್ನು ಕೂಡ ಇಲ್ಲಿ ಮಾತ್ರವಲ್ಲದೆ ಮಾನವನು ಕೂಡ ಘನತೆಯಿಂದ ಬದುಕುವ ಹಕ್ಕನ್ನು ಕೂಡ ಇಲ್ಲಿ ಕೊಡ್ತದೆ ಸ್ನೇಹಿತರೆ. ಇದು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. 21ನೇ ವಿಧಿಯು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೂಡ ಸಹ ಇಲ್ಲಿ ರಕ್ಷಣೆ ಮಾಡುತ್ತದೆ. ಇದು ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು ಭೌತಿಕ ಸ್ವಾಯತ್ತತೆಯನ್ನ ರಾಜ್ಯ ಅಥವಾ ಯಾವುದೇ ಇತರ ಅಧಿಕಾರದಿಂದ ನಿರಂಕುಶವಾಗಿ ಮೊಟಕುಗೊಳಿಸಲಾಗುವುದಿಲ್ಲ ಸ್ನೇಹಿತರ. ಇದು ಕಾನೂನು ಬಾಹಿರ ಬಂಧನ ಅಥವಾ ಸೆರೆವಾಸದಿಂದ ಕೂಡ ರಕ್ಷಣೆ ಕೂಡ ಮಾಡ್ತದೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನ ನಾವು ಕೂಡ ಇಲ್ಲಿಗಲ್ ಆಗಿ ಬಂಧನ ಮಾಡಿದರೆ ಆತನನ್ನ ಬಂಧನ ಮುಕ್ತಿ ಮಾಡುವಂತಹ ಹಕ್ಕನ್ನು ಕೂಡ ಇಲ್ಲಿ ನಮ್ಮ ಸಂವಿಧಾನ ಕೊಡ್ತದೆ ಸ್ನೇಹಿತರ. ಸೊ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ನಾನು ಇಲ್ಲಿ ನಿಮಗೆ ವಿವಿಧ ಇತರ ಹಕ್ಕುಗಳ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತಾ ಹೋಗ್ತೀನಿ. ಅದ್ರ ಬಗ್ಗೆ ನಾನು ಜಾಸ್ತಿನೂ ಟೈಪ್ ಮಾಡಿಲ್ಲ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಜಸ್ಟ್ ಅದ್ರ ಬಗ್ಗೆ ನಿಮಗೆ ಓವರಾಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ತಾವು ಎಲ್ಲರೂ ಕೂಡ ಕೇಳಿ. ಇಲ್ಲಿ ಮೊದಲನೇದು ಕೈ ಕಟ್ಟುವಿಕೆ ವಿರುದ್ಧದ ಹಕ್ಕು, ರೈಟ್ ಅಗೇನ್ಸ್ಟ್ ಆ್ಯಂಡ್ ಕಫಿಂಗ್. ಅಂದ್ರೆ ಸೊ ಜೈಲಿನಲ್ಲಿ ಕೈದಿಗಳನ್ನ ವ್ಯಕ್ತಿಗಳನ್ನ ಕೈ ಕಟ್ಟಿ ಕೂಡ ಆಗ್ತಾ ಇದ್ದು ಸ್ನೇಹಿತರೆ ಜೈಲಲ್ಲಿ. ಸೊ ಹಾಗಾಗಿ ಅಂತಹ ಒಂದು ಪ್ರವೃತ್ತಿಯಿಂದ ಅದರ ವಿರುದ್ಧ ಹಕ್ಕನ್ನು ಚಲಾಯಿಸಲಿಕ್ಕೆ ಕೈದಿಗಳಿಗೆ ನಮ್ಮ ಭಾರತ ಸಂವಿಧಾನ ಅವರಿಗೆ ಹಕ್ಕನ್ನು ಕೂಡ ಕೊಟ್ಟಿದೆ ಸ್ನೇಹಿತರೆ. ಹಾಗೆ ಮೇಲ್ಮನವಿ ಬಾಕಿ ಇರುವಾಗ ಜಾಮೀನು ಪಡೆಯುವಂತಹ ಹಕ್ಕು, ರೈಟ್ ಟು ಬೇಲ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಅಪೀಲ್. ಅಂದ್ರೆ ಅಪೀಲ್ ಹೋಗುವಂತಹ ಒಂದು ಮುಂಚೆ ಅಪೀಲಿನೇನು ಒಂದು ತಿಂಗಳಲ್ಲಿ ಹೋಗ್ತೀವಿ ಅನ್ನೋ ಒಂದು, ಯಾಕಂದ್ರೆ ಅಪೀಲ್ ಹೋಗಕ್ಕೆ ಒಂದು ತಿಂಗಳ ಕಾಲಾವಕಾಶ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅದ್ರೊಳಗಡೆನೆ ಜಾಮೀನು ಪಡೆಯುವಂತ ಒಂದು ಹಕ್ಕನ್ನು ಕೂಡ ಇಲ್ಲಿ ಆತನಿಗೆ ಕೊಡಲಾಗಿದೆ. ನಿಗದಿತ ದಿನಾಂಕದಿಂದ ಬಿಡುಗಡೆಗೊಳ್ಳುವಂತ ಹಕ್ಕು. ಒಬ್ಬ ಕೈದಿಯನ್ನ ಆತನಿಗೆ ಜಾಮೀನು ಕೊಟ್ಟಾಗ ಒಂದು ನಿಗದಿತ ದಿನಾಂಕದಲ್ಲಿ ಆತನ ಬಿಡುಗಡೆ ಮಾಡಬೇಕು. ಸೊ ಬಿಡುಗಡೆ ಮಾಡದೇ ಇದ್ದಾಗ ನಮ್ಮನ್ನ ಬಿಡುಗಡೆ ಮಾಡಿ ಅಂತ ಕೇಳಿಕೊಳ್ಳುವಂತ ಹಕ್ಕು ಕೂಡ ಆ ಒಂದು ಕೈದಿ ಕೊಡಲಾಗಿದೆ ಸ್ನೇಹಿತರೆ. ಸೊ ಇನ್ನೇನೋ ಕಾರಣಗಳನ್ನು ಕೊಟ್ಕೊಂಡು ಮುಂದಕ್ಕೆ ಹಾಕ್ತಾ ಇರ್ತಾರೆ. ಸೊ ಹಾಗಾಗಿ ತನ್ನ ಬಿಡುಗಡೆಯ ಒಂದು ಹಕ್ಕನ್ನ ಕೇಳುವಂಥದ್ದು ಕೂಡ ಆತನಿಗೆ ಕೊಡಲಾಗಿದೆ. ಹಾಗೆ ರೈಟ್ ಟು ಎಜುಕೇಶನ್, ಶಿಕ್ಷಣ ಪಡೆಯುವಂತ ಒಂದು ಹಕ್ಕನ್ನು ಕೂಡ ಭಾರತ ಸಂವಿಧಾನ ಆತನಿಗೆ ಕೊಡಲಾಗಿದೆ. ಹಾಗೆ ಎಷ್ಟೋ ವ್ಯಕ್ತಿಗಳು ಕೂಡ ಜೈಲಲ್ಲಿ ಇದ್ಕೊಂಡು ಶಿಕ್ಷಣ ಪಡ್ಕೊಂಡು ಮತ್ತೆ ಒಳ್ಳೆ ವ್ಯಕ್ತಿಗಳಾಗಿ ಹೊರಗಡೆ ಬಂದು ಒಬ್ಬ ಒಳ್ಳೆ ನಾಗರಿಕನಾಗಿ ಜೀವನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಭಾರತ ಸಂವಿಧಾನ ಶಿಕ್ಷಣ ಪಡೆಯುವಂತ ಹಕ್ಕನ್ನು ಕೂಡ ಕೈದಿಗೆ ಕೊಡಲಾಗಿದೆ ಸ್ನೇಹಿತರೆ. ಹಾಗೆ ಕೆಲಸಕ್ಕೆ ಸಮಂಜಸವಾದಂತ ವೇತನ ಪಡೆಯುವಂತ ಹಕ್ಕು. ಕೈದಿಗೆ ಆತನ ಮೇಲೆ ಆರೋಪ ಸಾಬೀತಾದಾಗ ಆತನಲ್ಲಿ ಜೈಲಲ್ಲಿ ಹಾಕ್ತಾರೆ. ಆರೋಪ ಸಾಬೀತಾದಾಗ ಆತನಿಗೆ ಬಂಧನದಲ್ಲಿ ಇಡ್ತಾರೆ. ಅಲ್ಲಿ ಆತನನ್ನ ಕೂಲಿ ಕೆಲಸವನ್ನು ಮಾಡಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಆತನಿಗೆ ಸರಿಯಾದಂತ ಕೆಲಸಕ್ಕೆ ಸರಿಯಾದ ವೇತನ ಅಂತ ಕೇಳುವಂತ ಹಕ್ಕು ಕೂಡ ಈ ಒಂದು ಸಂವಿಧಾನ ಆತನಿಗೆ ಕೊಟ್ಟಿದೆ ಸ್ನೇಹಿತರೆ. ಸೊ ಹಾಗಾಗಿ ಭಾರತ ಸಂವಿಧಾನದ ಅಡಿಯಲ್ಲಿ ಕೈದಿಗಳಿಗೆ ಇವೆಲ್ಲ ಹಕ್ಕುಗಳನ್ನು ಕೂಡ ಅಲ್ಲಿ ಕೊಟ್ಟಿದೆ ಸ್ನೇಹಿತರೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ನೀವು ಏನಾದರೂ ಕೇಳಿದಾಗ ಈ ಹಕ್ಕುಗಳನ್ನು ನೀವು ಕೂಡ ಅಲ್ಲಿ ಬರೀಬಹುದು. ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಉತ್ಸಾಹ ಸಿಕ್ಕಾಗುತ್ತೆ ಮತ್ತು ಪ್ರೋತ್ಸಾಹ ಸಿಕ್ಕಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರು ನಿಮ್ಮ ಯಾವೆಲ್ಲ ಕಾಲೇಜ್ ಗ್ರೂಪ್ ಇದೆಯೋ ನಿಮ್ಮ ಲಾ ಕಾಲೇಜ್ ಗ್ರೂಪ್ಗಳು ಎಲ್ಲ ಗ್ರೂಪ್ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಹೆಲ್ಪ್ ಆಗಲಿ. ಸೊ ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಸೊ ಇನ್ನೂ ಇತರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಉದ್ದೇಶಕ್ಕೋಸ್ಕರ ಸೊ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಾದರೂ ನಿಮ್ಮ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ಸ್ಗಳಿದ್ದರೆ ಖಂಡಿತ ನೀವು ಕ್ವಶನ್ ರೈಸ್ ಮಾಡಿ ಸ್ನೇಹಿತರೆ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಶುಭ ದಿನ.